ಶ್ರೀಕಾಮದೇವರ ಪ್ರತಿಷ್ಠಾಪನೆ 5 ದಿನದ ಸಂಭ್ರಮಾಚರಣೆ. ಯಲಬುರ್ಗಾ ಪಟ್ಟಣದ 4 ಕಡೆ ಸ್ಥಾಪನೆ. ಕರಂಡಿ ಓಣಿ, ದೈವದ ಕಾಮ, ಕಂಠೇರ ಓಣಿ, ಗಾಳಿಯರ ಓಣಿ, ಕಾಮ ಹಾಗೂ ಬನ್ನಿಕೊಪ್ಪದ ಓಣಿಗಳಲ್ಲಿ ಸರ್ಕಾರಿ ಕಾಮ. ಹೀಗೆ ಎಲ್ಲ ಕಡೆ ಶ್ರೀಕಾಮದೇವ, ರತಿದೇವಿ, ಮಗ ಭೀಮ ಮೂವರು ಸುಂದರವಾದ ಮೂರ್ತಿಗಳನ್ನ ಸ್ಥಾಪನೆ ಮಾಡಿರುತ್ತಾರೆ. ವೀಕ್ಷಣೆಗೆ ಬರುವ ಜನರಿಗೆ ಆಕರ್ಷಣೆಗಾಗಿ ಸರ್ಕಾರಿ ಕಾಮಣ್ಣನಿಗೆ ವಿಶೇಷವಾಗಿ ವಿದ್ಯುತ್ ದೀಪಗಳ ಅಲಂಕಾರ, ಹಸಿರು ವನ, ಕಾರಂಜಿ ಮತ್ತು ವಿಶೇಷವಾಗಿ ರಾಕ್ಷಸ ಅವತಾರ ಮೂರ್ತಿ, ಬಾಯಲ್ಲಿ ಚಕ್ಕಡಿ ಎತ್ತಿದ ದೃಶ್ಯಗಳು ಅಲಂಕಾರ ಮಾಡಿದ್ದಾರೆ. ವೀಕ್ಷಣೆಗೆ ಬರುವ ಸಾವಿರಾರು ಮಹಿಳೆಯರು, ಮಕ್ಕಳು, ಪುರುಷರು ದರ್ಶನ ಪಡೆದು ಖುಷಿಯಾಗಿ ಹರ್ಷದಿಂದ ವೀಕ್ಷಿಸುವವರು. ಹೋಳಿ ಹುಣ್ಣಿಮೆ ಹಬ್ಬದಂದು ಕಾಮಣ್ಣನ ದಹನ ಆಚರಣೆ ಯಾಕೆ ಮಾಡುವವರು? ಈ ಕುರಿತು ಅಲ್ಪ ಮಾಹಿತಿ. ಶಿವನು ತಪಸ್ಸು ಮಾಡುವಾಗ ತಪಸ್ಸು ಭಂಗ ಮಾಡಲು ಕಾಮದೇವ ಮುಂದಾದಾಗ ಈ ಸಂದರ್ಭದಲ್ಲಿ ಶಿವನು 3ನೇ ಕಣ್ಣು ತೆರೆದನು. ಆಗ ಕಾಮದೇವನು ಸುಟ್ಟು ಭಸ್ಮವಾದ. ಆಗ ರತಿದೇವಿಯು ಶಿವನ ಶಾಪಕ್ಕೆ ಸುಟ್ಟು ಭಸ್ಮವಾದ ನನ್ನ ಪತಿದೇವರನ್ನ ಬದುಕಿಸಿ ಕೊಡಿ ಎಂದು ರತಿದೇವಿಯು ಪಾರ್ವತಿ ದೇವಿಯನ್ನ ಬೇಡಿಕೊಂಡಳು. ದೇವಿಯು ಅವಳ ದುಃಖದ ಮಾತು ಕೇಳಿದ ಪಾರ್ವತಿ ದೇವಿಯು ಶಿವನಲ್ಲಿ ಪರಿಪರಿಯಾಗಿ ಕಾಮನಿಗೆ ಜೀವ ಕೊಡಿ ಎಂದು ಬೇಡಿದಳು. ಆಗ ಶಿವನು ಹೇಳಿದನು, ತನ್ನ ತಪಸ್ಸನ್ನ ಭಂಗ ಮಾಡಲು ತಾರಕಾಸುರ ಎಂಬ ರಾಕ್ಷಸನ ಮಾತು ಕೇಳಿ ತಪಸ್ಸು ಭಂಗ ಮಾಡಿದ್ರಿಂದ ಕಾಮದೇವನಿಗೆ ಈ ಗತಿ ಬಂದಿದೆ. ಇದನಿಗೆ ಮುಕ್ತಿ ಇಲ್ಲ. ಆದರೆ ದೇವಿಯ ಮನವಿಗೆ ಮೇರೆಗೆ ಶಾಂತನಾದ ಶಿವನು ಕಾಮದೇವನನ್ನ ವರ್ಷಕ್ಕೆ 5 ದಿನ ಹುಟ್ಟಿ ಬರಲಿ, 5 ದಿನ ಪೂಜೆ ನಡೆಯಲಿ ಎಂದು ಹೇಳಿದ. ಅದನಂತರ ಪಾರಂಪರಿಕವಾಗಿ ನಡೆದು ಬಂದ ಪದ್ಧತಿ ಹೋಳಿ ಹುಣ್ಣಿಮೆ 5 ದಿನ ಆಚರಿಸುವವರು, ಕೊನೆ ದಿನ ದಹನ ಮಾಡುವವರು. ಅದೇ ಈ ಹೋಳಿ ಹಬ್ಬ ಆಚರಣೆ ಎಂಬುದು ಜನರ ನಂಬಿಕೆ. CA ಆದಿ, NKS TV4 ನ್ಯೂಸ್, ಯಲಬುರ್ಗಾ.